ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ಒಂದು ಪ್ರಮುಖ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದರ ಬಗ್ಗೆ ಜನಾಭಿಪ್ರಾಯವನ್ನ ನೀವು ಕೂಡ ಆ ನಂತರದ ಕ್ಷಣಗಳಲ್ಲಿ ಹಂಚಿಕೊಳ್ಳಬಹುದು. ನೀವು ತೊಂದರೆ ಆದಂತಹ ಸಂದರ್ಭದಲ್ಲಿ ಹೋಗೋದು ಈ ಆರಕ್ಷಕ ಠಾಣೆಗೆ. ಅಲ್ಲಿ ನಮಗೆ ಭದ್ರತೆ ಅನ್ನೋದಿರುತ್ತೆ, ಜೊತೆಗೆ ಒಂದು ರೀತಿಯಲ್ಲೇ ಸೇಫ್ ಫೀಲ್ ಮಾಡುವಂಥ ಜಾಗ ಏನಾದರೂ ಇದೆ ಅಂತಂದರೆ ಅದು ಪೊಲೀಸ್ ಸ್ಟೇಷನ್ಗಳು. ಆದರೆ ಇವತ್ತಿನ ಪೊಲೀಸ್ ಸ್ಟೇಷನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋದರೆ ಅಲ್ಲಿ ಒಳಗೆ ಹೋಗೋದು ಬಿಡಿ, ಅಲ್ಲಿ ಹೋದರೆ ಇರ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸ್ ಸ್ಟೇಷನ್ಗಳಿದೆ. ಗೃಹ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾದಂಥ ಸುದ್ದಿ ಇದು. ತಮ್ಮ ಸ್ವಂತ ಇಲಾಖೆಯ ಬಗ್ಗೆ ಇಷ್ಟೊಂದು ತಾತ್ಸಾರ ತಾರತಮ್ಯ ಯಾಕೆ ಅನ್ನುವಂಥ ಪ್ರಶ್ನೆ ಪ್ರತಿ ಬಾರಿಯೂ ಕೂಡ ಕಾಡುತ್ತೆ. ಜನರನ್ನು ರಕ್ಷಿಸುವಂಥ ಆರಕ್ಷಕರಿಗೆ ಸುರಕ್ಷೆ ಇಲ್ವಾ ಅನ್ನುವಂಥ ಪ್ರಶ್ನೆ, ಊರಿಗೆಲ್ಲ ರಕ್ಷಣೆ ಕೊಡುವಂಥ ಪೊಲೀಸರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಪೊಲೀಸ್ ಆಯುಕ್ತರೇ, ಈ ಸುದ್ದಿಯನ್ನ ನೀವಂತೂ ಮಿಸ್ ಮಾಡಲೇಬೇಡಿ. ಪಾಳು ಬಿದ್ದ ಪೊಲೀಸ್ ಠಾಣೆಯಲ್ಲಿ ಪ್ರತಿನಿತ್ಯ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ, ಜೀವನ ಜೊತೆಗೆ ಆ ಕೆಲಸ ಮಾಡುವಂಥ ಆ ಜಾಗ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ರೆ ಜೀವನ ಹೇಗಿದೆ ಅನ್ನೋದನ್ನ ಗಮನಿಸ್ಬೋದು. ಈ ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿ ಆಗೋಗಿದೆ ಅಂತಂದ್ರೆ ಇನ್ನೇನು ಬೀಳುತ್ತೆ ಅನ್ನುವಂಥ ರೀತಿಯಲ್ಲಿದೆ. ಅನೇಕ ಕಡೆಗಳಲ್ಲಿ ಪ್ರವೀಣ್ ನಾವು ಗಮನಿಸ್ತಾ ಇರುವಂಥ ವಿಜುವಲ್ಸ್ ಇದೆಯಲ್ಲ, ಇದು ಗಿರಿನಗರ, ನಮ್ಮದೇ ಬೆಂಗಳೂರಿನ ಗಿರಿನಗರದಲ್ಲಿರುವಂಥ ಪೊಲೀಸ್ ಸ್ಟೇಷನ್. ಈ ಹಿಂದೆಯೂ ಕೂಡ ಇದ್ರ ಬಗ್ಗೆ ಸುದ್ದಿಗಳು ಬಂದಿತ್ತು. ಬಿರುಕು ಬಿಟ್ಟಿದೆ, ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಈ ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ ಮನೆಗಳೇನೋ ಹಂಚಿಕೆ ಆಗಿರುತ್ತೆ, ಅದರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ಗಳು ನಡೆಯುತ್ತೆ, ಸಾಕಷ್ಟು ಭ್ರಷ್ಟಾಚಾರಗಳು ನಡೆಯುತ್ತೆ, ಸೀನಿಯಾರಿಟಿ ಆಧಾರದ ಮೇಲೆ ಕೊಡೋದು. ಆದರೆ ಈ ಕ್ವಾರ್ಟರ್ಸ್ಗಳನ್ನು ಪಡೆದ ನಂತರದಲ್ಲೇ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರಾ, ವೆಲ್ ಮೇಂಟೈನ್ಡ್ ಅನ್ನೋ ಪ್ರಶ್ನೆ. ಈ ಹಿಂದೆ ಕೂಡ ಸುದ್ದಿ ಮಾಡಿದ್ವಿ ನಾವು ರಿಪಬ್ಲಿಕ್ ಕನ್ನಡ ವತಿಯಿಂದ. ಇದೇ ರೀತಿಯಾಗಿ ಅಲ್ಲಿ ಶಿಥಿಲಾವಸ್ಥೆಗೊಂಡಿತ್ತು, ಕಟ್ಟಡ ಎಲ್ಲ ಮೇಲ್ಛಾವಣಿ ಕುಸಿದು ಬೀಳುವ ಹಂತದಲ್ಲಿತ್ತು. ಇದನ್ನ ರಿಪಬ್ಲಿಕ್ ಕನ್ನಡ 6 ತಿಂಗಳ ಹಿಂದೆ ಸುದ್ದಿಯನ್ನ ಮಾಡಿತ್ತು. ಇನ್ನೂ ಕೂಡ ಪೊಲೀಸ್ ಇಲಾಖೆ ಸರಿಪಡಿಸಿಲ್ಲ. ನಿಜ, ಇದು ತಾತ್ಸಾರ ಅಂತ ಅಲ್ಲದೆ ಇನ್ನೇನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆರಕ್ಷಕರಿಗೆ ರಕ್ಷಣೆ ಬೇಕಾಗಿದೆ ಅನ್ನುವಂಥ ಪರಿಸ್ಥಿತಿ ಈಗ ಅಲ್ಲಿ ಉದ್ಭವ ಆಗಿದೆ. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ಒಂದು ಪ್ರಮುಖ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದರ ಬಗ್ಗೆ ಜನಾಭಿಪ್ರಾಯವನ್ನ ನೀವು ಕೂಡ ಆ ನಂತರದ ಕ್ಷಣಗಳಲ್ಲಿ ಹಂಚಿಕೊಳ್ಳಬಹುದು. ನೀವು ತೊಂದರೆ ಆದಂತಹ ಸಂದರ್ಭದಲ್ಲಿ ಹೋಗೋದು ಈ ಆರಕ್ಷಕ ಠಾಣೆಗೆ. ಅಲ್ಲಿ ನಮಗೆ ಭದ್ರತೆ ಅನ್ನೋದಿರುತ್ತೆ, ಜೊತೆಗೆ ಒಂದು ರೀತಿಯಲ್ಲೇ ಸೇಫ್ ಫೀಲ್ ಮಾಡುವಂಥ ಜಾಗ ಏನಾದರೂ ಇದೆ ಅಂತಂದರೆ ಅದು ಪೊಲೀಸ್ ಸ್ಟೇಷನ್ಗಳು. ಆದರೆ ಇವತ್ತಿನ ಪೊಲೀಸ್ ಸ್ಟೇಷನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋದರೆ ಅಲ್ಲಿ ಒಳಗೆ ಹೋಗೋದು ಬಿಡಿ, ಅಲ್ಲಿ ಹೋದರೆ ಇರ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸ್ ಸ್ಟೇಷನ್ಗಳಿದೆ. ಗೃಹ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾದಂಥ ಸುದ್ದಿ ಇದು. ತಮ್ಮ ಸ್ವಂತ ಇಲಾಖೆಯ ಬಗ್ಗೆ ಇಷ್ಟೊಂದು ತಾತ್ಸಾರ ತಾರತಮ್ಯ ಯಾಕೆ ಅನ್ನುವಂಥ ಪ್ರಶ್ನೆ ಪ್ರತಿ ಬಾರಿಯೂ ಕೂಡ ಕಾಡುತ್ತೆ. ಜನರನ್ನು ರಕ್ಷಿಸುವಂಥ ಆರಕ್ಷಕರಿಗೆ ಸುರಕ್ಷೆ ಇಲ್ವಾ ಅನ್ನುವಂಥ ಪ್ರಶ್ನೆ, ಊರಿಗೆಲ್ಲ ರಕ್ಷಣೆ ಕೊಡುವಂಥ ಪೊಲೀಸರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಪೊಲೀಸ್ ಆಯುಕ್ತರೇ, ಈ ಸುದ್ದಿಯನ್ನ ನೀವಂತೂ ಮಿಸ್ ಮಾಡಲೇಬೇಡಿ. ಪಾಳು ಬಿದ್ದ ಪೊಲೀಸ್ ಠಾಣೆಯಲ್ಲಿ ಪ್ರತಿನಿತ್ಯ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ, ಜೀವನ ಜೊತೆಗೆ ಆ ಕೆಲಸ ಮಾಡುವಂಥ ಆ ಜಾಗ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ರೆ ಜೀವನ ಹೇಗಿದೆ ಅನ್ನೋದನ್ನ ಗಮನಿಸ್ಬೋದು. ಈ ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿ ಆಗೋಗಿದೆ ಅಂತಂದ್ರೆ ಇನ್ನೇನು ಬೀಳುತ್ತೆ ಅನ್ನುವಂಥ ರೀತಿಯಲ್ಲಿದೆ. ಅನೇಕ ಕಡೆಗಳಲ್ಲಿ ಪ್ರವೀಣ್ ನಾವು ಗಮನಿಸ್ತಾ ಇರುವಂಥ ವಿಜುವಲ್ಸ್ ಇದೆಯಲ್ಲ, ಇದು ಗಿರಿನಗರ, ನಮ್ಮದೇ ಬೆಂಗಳೂರಿನ ಗಿರಿನಗರದಲ್ಲಿರುವಂಥ ಪೊಲೀಸ್ ಸ್ಟೇಷನ್. ಈ ಹಿಂದೆಯೂ ಕೂಡ ಇದ್ರ ಬಗ್ಗೆ ಸುದ್ದಿಗಳು ಬಂದಿತ್ತು. ಬಿರುಕು ಬಿಟ್ಟಿದೆ, ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಈ ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ ಮನೆಗಳೇನೋ ಹಂಚಿಕೆ ಆಗಿರುತ್ತೆ, ಅದರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ಗಳು ನಡೆಯುತ್ತೆ, ಸಾಕಷ್ಟು ಭ್ರಷ್ಟಾಚಾರಗಳು ನಡೆಯುತ್ತೆ, ಸೀನಿಯಾರಿಟಿ ಆಧಾರದ ಮೇಲೆ ಕೊಡೋದು. ಆದರೆ ಈ ಕ್ವಾರ್ಟರ್ಸ್ಗಳನ್ನು ಪಡೆದ ನಂತರದಲ್ಲೇ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರಾ, ವೆಲ್ ಮೇಂಟೈನ್ಡ್ ಅನ್ನೋ ಪ್ರಶ್ನೆ. ಈ ಹಿಂದೆ ಕೂಡ ಸುದ್ದಿ ಮಾಡಿದ್ವಿ ನಾವು ರಿಪಬ್ಲಿಕ್ ಕನ್ನಡ ವತಿಯಿಂದ. ಇದೇ ರೀತಿಯಾಗಿ ಅಲ್ಲಿ ಶಿಥಿಲಾವಸ್ಥೆಗೊಂಡಿತ್ತು, ಕಟ್ಟಡ ಎಲ್ಲ ಮೇಲ್ಛಾವಣಿ ಕುಸಿದು ಬೀಳುವ ಹಂತದಲ್ಲಿತ್ತು. ಇದನ್ನ ರಿಪಬ್ಲಿಕ್ ಕನ್ನಡ 6 ತಿಂಗಳ ಹಿಂದೆ ಸುದ್ದಿಯನ್ನ ಮಾಡಿತ್ತು. ಇನ್ನೂ ಕೂಡ ಪೊಲೀಸ್ ಇಲಾಖೆ ಸರಿಪಡಿಸಿಲ್ಲ. ನಿಜ, ಇದು ತಾತ್ಸಾರ ಅಂತ ಅಲ್ಲದೆ ಇನ್ನೇನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆರಕ್ಷಕರಿಗೆ ರಕ್ಷಣೆ ಬೇಕಾಗಿದೆ ಅನ್ನುವಂಥ ಪರಿಸ್ಥಿತಿ ಈಗ ಅಲ್ಲಿ ಉದ್ಭವ ಆಗಿದೆ. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ಒಂದು ಪ್ರಮುಖ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದರ ಬಗ್ಗೆ ಜನಾಭಿಪ್ರಾಯವನ್ನ ನೀವು ಕೂಡ ಆ ನಂತರದ ಕ್ಷಣಗಳಲ್ಲಿ ಹಂಚಿಕೊಳ್ಳಬಹುದು. ನೀವು ತೊಂದರೆ ಆದಂತಹ ಸಂದರ್ಭದಲ್ಲಿ ಹೋಗೋದು ಈ ಆರಕ್ಷಕ ಠಾಣೆಗೆ. ಅಲ್ಲಿ ನಮಗೆ ಭದ್ರತೆ ಅನ್ನೋದಿರುತ್ತೆ, ಜೊತೆಗೆ ಒಂದು ರೀತಿಯಲ್ಲೇ ಸೇಫ್ ಫೀಲ್ ಮಾಡುವಂಥ ಜಾಗ ಏನಾದರೂ ಇದೆ ಅಂತಂದರೆ ಅದು ಪೊಲೀಸ್ ಸ್ಟೇಷನ್ಗಳು. ಆದರೆ ಇವತ್ತಿನ ಪೊಲೀಸ್ ಸ್ಟೇಷನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋದರೆ ಅಲ್ಲಿ ಒಳಗೆ ಹೋಗೋದು ಬಿಡಿ, ಅಲ್ಲಿ ಹೋದರೆ ಇರ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸ್ ಸ್ಟೇಷನ್ಗಳಿದೆ. ಗೃಹ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾದಂಥ ಸುದ್ದಿ ಇದು.
ತಮ್ಮ ಸ್ವಂತ ಇಲಾಖೆಯ ಬಗ್ಗೆ ಇಷ್ಟೊಂದು ತಾತ್ಸಾರ ತಾರತಮ್ಯ ಯಾಕೆ ಅನ್ನುವಂಥ ಪ್ರಶ್ನೆ ಪ್ರತಿ ಬಾರಿಯೂ ಕೂಡ ಕಾಡುತ್ತೆ. ಜನರನ್ನ ರಕ್ಷಿಸುವಂತ ಆರಕ್ಷಕರಿಗೆ ಸುರಕ್ಷೆ ಇಲ್ವಾ ಅನ್ನುವಂಥ ಪ್ರಶ್ನೆ, ಊರಿಗೆಲ್ಲ ರಕ್ಷಣೆ ಕೊಡುವಂತ ಪೊಲೀಸರಿಗೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಪೊಲೀಸ್ ಆಯುಕ್ತರೇ, ಈ ಸುದ್ದಿಯನ್ನ ನೀವಂತೂ ಮಿಸ್ ಮಾಡಲೇಬೇಡಿ. ಪಾಳು ಬಿದ್ದ ಪೊಲೀಸ್ ಠಾಣೆಯಲ್ಲಿ ಪ್ರತಿನಿತ್ಯ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ, ಜೀವನ ಜೊತೆಗೆ ಆ ಕೆಲಸ ಮಾಡುವಂತ ಆ ಜಾಗ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ರೆ ಜೀವನ ಹೇಗಿದೆ ಅನ್ನೋದನ್ನ ಗಮನಿಸ್ಬೋದು. ಈ ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿ ಆಗೋಗಿದೆ ಅಂತಂದ್ರೆ ಇನ್ನೇನು ಬೀಳುತ್ತೆ ಅನ್ನುವಂಥ ರೀತಿಯಲ್ಲಿದೆ. ಅನೇಕ ಕಡೆಗಳಲ್ಲಿ ಪ್ರವೀಣ್ ನಾವು ಗಮನಿಸ್ತಾ ಇರುವಂಥ ವಿಜುವಲ್ಸ್ ಇದೆಯಲ್ಲ, ಇದು ಗಿರಿನಗರ, ನಮ್ಮದೇ ಬೆಂಗಳೂರಿನ ಗಿರಿನಗರದಲ್ಲಿರುವಂಥ ಪೊಲೀಸ್ ಸ್ಟೇಷನ್. ಈ ಹಿಂದೆಯೂ ಕೂಡ ಇದ್ರ ಬಗ್ಗೆ ಸುದ್ದಿಗಳು ಬಂದಿತ್ತು. ಬಿರುಕು ಬಿಟ್ಟಿದೆ, ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಈ ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ ಮನೆಗಳೇನೋ ಹಂಚಿಕೆ ಆಗಿರುತ್ತೆ, ಅದರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ಗಳು ನಡೆಯುತ್ತೆ, ಸಾಕಷ್ಟು ಭ್ರಷ್ಟಾಚಾರಗಳು ನಡೆಯುತ್ತೆ, ಸೀನಿಯಾರಿಟಿ ಆಧಾರದ ಮೇಲೆ ಕೊಡೋದು. ಆದರೆ ಈ ಕ್ವಾರ್ಟರ್ಸ್ಗಳನ್ನ ಪಡೆದ ನಂತರದಲ್ಲೇ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರಾ, ವೆಲ್ ಮೇಂಟೈನ್ಡ್ ಅನ್ನೋ ಪ್ರಶ್ನೆ. ಈ ಹಿಂದೆ ಕೂಡ ಸುದ್ದಿ ಮಾಡಿದ್ವಿ ನಾವು ರಿಪಬ್ಲಿಕ್ ಕನ್ನಡ ವತಿಯಿಂದ. ಇದೇ ರೀತಿಯಾಗಿ ಅಲ್ಲಿ ಶಿಥಿಲಾವಸ್ಥೆಗೊಂಡಿತ್ತು, ಕಟ್ಟಡ ಎಲ್ಲ ಮೇಲ್ಛಾವಣಿ ಕುಸಿದು ಬೀಳುವ ಹಂತದಲ್ಲಿತ್ತು. ಇದನ್ನ ರಿಪಬ್ಲಿಕ್ ಕನ್ನಡ 6 ತಿಂಗಳ ಹಿಂದೆ ಸುದ್ದಿಯನ್ನ ಮಾಡಿತ್ತು. ಇನ್ನೂ ಕೂಡ ಪೊಲೀಸ್ ಇಲಾಖೆ ಸರಿಪಡಿಸಿಲ್ಲ. ನಿಜ, ಇದು ತಾತ್ಸಾರ ಅಂತ ಅಲ್ಲದೆ ಇನ್ನೇನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆರಕ್ಷಕರಿಗೆ ರಕ್ಷಣೆ ಬೇಕಾಗಿದೆ ಅನ್ನುವಂಥ ಪರಿಸ್ಥಿತಿ ಈಗ ಅಲ್ಲಿ ಉದ್ಭವ ಆಗಿದೆ. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ಒಂದು ಪ್ರಮುಖ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದರ ಬಗ್ಗೆ ಜನಾಭಿಪ್ರಾಯವನ್ನ ನೀವು ಕೂಡ ಆ ನಂತರದ ಕ್ಷಣಗಳಲ್ಲಿ ಹಂಚಿಕೊಳ್ಬಹುದು. ನೀವು ತೊಂದರೆ ಆದಂತಹ ಸಂದರ್ಭದಲ್ಲಿ ಹೋಗೋದು ಈ ಆರಕ್ಷಕ ಠಾಣೆಗೆ. ಅಲ್ಲಿ ನಮಗೆ ಭದ್ರತೆ ಅನ್ನೋದಿರುತ್ತೆ, ಜೊತೆಗೆ ಒಂದು ರೀತಿಯಲ್ಲೇ ಸೇಫ್ ಫೀಲ್ ಮಾಡುವಂಥ ಜಾಗ ಏನಾದರೂ ಇದೆ ಅಂತಂದರೆ ಅದು ಪೊಲೀಸ್ ಸ್ಟೇಷನ್ಗಳು. ಆದರೆ ಇವತ್ತಿನ ಪೊಲೀಸ್ ಸ್ಟೇಷನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋದರೆ ಅಲ್ಲಿ ಒಳಗೆ ಹೋಗೋದು ಬಿಡಿ, ಅಲ್ಲಿ ಹೋದರೆ ಇರ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸ್ ಸ್ಟೇಷನ್ಗಳಿದೆ. ಗೃಹ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾದಂಥ ಸುದ್ದಿ ಇದು. ತಮ್ಮ ಸ್ವಂತ ಇಲಾಖೆಯ ಬಗ್ಗೆ ಇಷ್ಟೊಂದು ತಾತ್ಸಾರ ತಾರತಮ್ಯ ಯಾಕೆ ಅನ್ನುವಂಥ ಪ್ರಶ್ನೆ ಪ್ರತಿ ಬಾರಿಯೂ ಕೂಡ ಕಾಡುತ್ತೆ. ಜನರನ್ನ ರಕ್ಷಿಸುವಂತ ಆರಕ್ಷಕರಿಗೆ ಸುರಕ್ಷೆ ಇಲ್ವಾ ಅನ್ನುವಂಥ ಪ್ರಶ್ನೆ, ಊರಿಗೆಲ್ಲ ರಕ್ಷಣೆ ಕೊಡುವಂತ ಪೊಲೀಸರಿಗೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಪೊಲೀಸ್ ಆಯುಕ್ತರೇ, ಈ ಸುದ್ದಿಯನ್ನ ನೀವಂತೂ ಮಿಸ್ ಮಾಡಲೇಬೇಡಿ. ಪಾಳು ಬಿದ್ದ ಪೊಲೀಸ್ ಠಾಣೆಯಲ್ಲಿ ಪ್ರತಿನಿತ್ಯ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ, ಜೀವನ ಜೊತೆಗೆ ಆ ಕೆಲಸ ಮಾಡುವಂತ ಆ ಜಾಗ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ರೆ ಜೀವನ ಹೇಗಿದೆ ಅನ್ನೋದನ್ನ ಗಮನಿಸ್ಬೋದು. ಈ ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿ ಆಗೋಗಿದೆ ಅಂತಂದ್ರೆ ಇನ್ನೇನು ಬೀಳುತ್ತೆ ಅನ್ನುವಂಥ ರೀತಿಯಲ್ಲಿದೆ. ಅನೇಕ ಕಡೆಗಳಲ್ಲಿ ಪ್ರವೀಣ್ ನಾವು ಗಮನಿಸ್ತಾ ಇರುವಂಥ ವಿಜುವಲ್ಸ್ ಇದೆಯಲ್ಲ, ಇದು ಗಿರಿನಗರ, ನಮ್ಮದೇ ಬೆಂಗಳೂರಿನ ಗಿರಿನಗರದಲ್ಲಿರುವಂಥ ಪೊಲೀಸ್ ಸ್ಟೇಷನ್. ಈ ಹಿಂದೆಯೂ ಕೂಡ ಇದ್ರ ಬಗ್ಗೆ ಸುದ್ದಿಗಳು ಬಂದಿತ್ತು. ಬಿರುಕು ಬಿಟ್ಟಿದೆ, ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಈ ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ ಮನೆಗಳೇನೋ ಹಂಚಿಕೆ ಆಗಿರುತ್ತೆ, ಅದರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ಗಳು ನಡೆಯುತ್ತೆ, ಸಾಕಷ್ಟು ಭ್ರಷ್ಟಾಚಾರಗಳು ನಡೆಯುತ್ತೆ, ಸೀನಿಯಾರಿಟಿ ಆಧಾರದ ಮೇಲೆ ಕೊಡೋದು. ಆದರೆ ಈ ಕ್ವಾರ್ಟರ್ಸ್ಗಳನ್ನ ಪಡೆದ ನಂತರದಲ್ಲೇ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರಾ, ವೆಲ್ ಮೇಂಟೈನ್ಡ್ ಅನ್ನೋ ಪ್ರಶ್ನೆ. ಈ ಹಿಂದೆ ಕೂಡ ಸುದ್ದಿ ಮಾಡಿದ್ವಿ ನಾವು ರಿಪಬ್ಲಿಕ್ ಕನ್ನಡ ವತಿಯಿಂದ. ಇದೇ ರೀತಿಯಾಗಿ ಅಲ್ಲಿ ಶಿಥಿಲಾವಸ್ಥೆಗೊಂಡಿತ್ತು, ಕಟ್ಟಡ ಎಲ್ಲ ಮೇಲ್ಛಾವಣಿ ಕುಸಿದು ಬೀಳುವ ಹಂತದಲ್ಲಿತ್ತು. ಇದನ್ನ ರಿಪಬ್ಲಿಕ್ ಕನ್ನಡ 6 ತಿಂಗಳ ಹಿಂದೆ ಸುದ್ದಿಯನ್ನ ಮಾಡಿತ್ತು. ಇನ್ನೂ ಕೂಡ ಪೊಲೀಸ್ ಇಲಾಖೆ ಸರಿಪಡಿಸಿಲ್ಲ. ನಿಜ, ಇದು ತಾತ್ಸಾರ ಅಂತ ಅಲ್ಲದೆ ಇನ್ನೇನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆರಕ್ಷಕರಿಗೆ ರಕ್ಷಣೆ ಬೇಕಾಗಿದೆ ಅನ್ನುವಂಥ ಪರಿಸ್ಥಿತಿ ಈಗ ಅಲ್ಲಿ ಉದ್ಭವ ಆಗಿದೆ.